ನರ್ಮದೇ ಹರ ಚಿದಂಬರ ಮಹಾಸ್ವಾಮಿಗಳ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜರ ಕೃಪಾಶೀರ್ವಾದದಿಂದ ನಾವು 23ನೇ ತಾರೀಕು ನರ್ಮದಾ ಪರಿಕ್ರಮಣವನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದು ಹಂಡಿಯ ಇದೇನು ಪುಣ್ಯಭೂಮಿ ಅದ. ಇಲ್ಲಿ ಸಾಕ್ಷಾತ್ ಕುಬೇರ ತಪಸ್ಸು ಮಾಡಿದಂತಹ ರಿದ್ಧನಾಥ ಮಂದಿರ ಇಲ್ಲದ. ಅಲ್ಲಿಂದ ನಾವು ನರ್ಮದೆಯ ಪರಿಕ್ರಮಣ ಪ್ರಾರಂಭ ಮಾಡಿದ್ವಿ. ಪರಿಕ್ರಮಣ ಪ್ರಾರಂಭದ ದಿನ ನಾವಿಲ್ಲಿ ನದಿ ಇಲ್ಲೇ ತಟಾಕದೊಳಗೆ ನಾವು ಸ್ನಾನ ಮಾಡಿ ಇಲ್ಲೇ ನಾವು ಸಂಕಲ್ಪ ಮಾಡಿ ನಾವು ಒಂದೊಂದು ಚಿಕ್ಕ ಬಾಟಲ್ ಒಳಗೆ ನರ್ಮದೆಯನ್ನು ತುಂಬಿಕೊಂಡಿದ್ವಿ. ಇದ್ರದ್ದು ಪರಿಕ್ರಮಣದ ಪದ್ಧತಿ ಹೆಂಗೆ, ಇದನ್ನು ತುಂಬಿಕೊಂಡಿರ್ತೇವಲ್ಲ, ಇದಕ್ಕೆ ನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು. ಇದನ್ನು ತಗೊಂಡು ಹೋದಾಗ ನಾವು ಉಗಮಸ್ಥಾನ ಅಮರಕಂಟಕಕ್ಕೆ ಹೋಗಿ ಇದರಲ್ಲಿ ಪೂರ್ತಿ ತುಂಬಿದ ಬಾಟಲ್ ಒಳಗೆ ಅರ್ಧ ನೀರನ್ನು ಅರ್ಧ ನರ್ಮದೆಯನ್ನು ಏನು ಉಗಮ ಸ್ಥಾನ ಆಗ್ತದೆ ಅಲ್ಲಿ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿ ಮತ್ತೆ ಅಲ್ಲಿಂದ ಪೂರ್ಣ ತುಂಬಿಕೊಂಡು ಬಂದು ಮತ್ತೆ ನಾವು ಇದೇ ತಟಾಕ ಪೂರ್ಣ ಒಂದು ಪ್ರದಕ್ಷಿಣೆ ಆಗಿ ನಾವು ಮತ್ತೆ ಈ ಸ್ಥಳಕ್ಕೆ ಬಂದಾಗ ಇನ್ನು ಅರ್ಧವನ್ನು ಇದಕ್ಕೆ ಹಾಕಿ ಮತ್ತೆ ಇಲ್ಲಿಂದ ಮತ್ತೆ ಇದಕ್ಕೆ ನೀರು ತುಂಬಿಕೊಂಡೇವೆ. ಈಗ ನಾಳೆ ಇದನ್ನು ಹೋಗಿ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರ್ತಕ್ಕಂಥ ಓಂಕಾರೇಶ್ವರನಿಗೆ ಇದನ್ನು ಅಭಿಷೇಕ ಮಾಡಿದ್ರೆ ಪೂರ್ಣ ನರ್ಮದಾ ಪರಿಕ್ರಮ ಅಂತಕ್ಕಂಥದ್ದು ಫಲಸ್ತದ ಅಂತಕ್ಕಂಥದ್ದು. ಇದು ಯಾವ ಜನ್ಮದ ಪುಣ್ಯದ ಫಲವೋ ಏನೋ, ಈ ತಟಾಕದಲ್ಲಿರುವಂತಹ ದೇವಾನುದೇವತೆಗಳು ಸ್ಥಾಪಿಸಿದಂತಹ ಈಶ್ವರನ ದರ್ಶನ ಆಯಿತು, ಅನೇಕ ಸಾಧು ಸಂತರ ದರ್ಶನ ಆಯಿತು. ಮೊನ್ನೆ ಒಬ್ಬರು ಬಹಳ ವಿಚಿತ್ರ ಆಗಿರ್ತಕ್ಕಂಥ ಒಂದು ಘಟನೆ ಹೇಳಿದ ನಮ್ಗೆ. ಇತ್ತೀಚೆಗೆ ಒಬ್ಬರು 14 ಜನ ನರ್ಮದಾ ಪರಿಕ್ರಮವನ್ನು ನಡಿತಾ ಮಾಡುವಂಥದ್ದು. ನರ್ಮದಾ ಪರಿಕ್ರಮಣ ಅಂದ್ರೆ 3 ವರ್ಷ 3 ತಿಂಗಳ 13 ದಿವಸ ಪರಿಕ್ರಮಣ ಮಾಡ್ತಾರೆ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಪರಿಕ್ರಮಣ. ಕೆಲವರು 1 ವರ್ಷಕ್ಕೆ ಮುಗಿಸ್ತಾರೆ, ಕೆಲವರು 6 ತಿಂಗಳು ಮುಗಿಸ್ತಾರೆ. ಮೊನ್ನೆ ಒಬ್ಬರು ಹೇಳಿದರು, ಎಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಇದು ನರ್ಮದಾ ಪರಿಕ್ರಮಣ ವೃತ ಅಂತಕ್ಕಂಥದ್ದಂದ್ರೆ, ಮೊನ್ನೆ 14 ಜನ ನರ್ಮದಾ ಪರಿಕ್ರಮಣ ಮಾಡುವಾಗ ಒಬ್ಬವ ಬರೀ ಬೆಲ್ಲ ತಿಂದು ಪರಿಕ್ರಮಣ ಮಾಡ್ತಿದ್ದಂತ. ಬರೀ ಬೆಲ್ಲ ತಿನ್ನೋದು, ನರ್ಮದಾ ನದಿ ನೀರು ಕುಡಿಯೋದು. ಒಂದು ಸತಿ ಹೆಂಗಾಗ್ತದೆ, 2 ಹಳ್ಳಿ ಎಷ್ಟೇ ಕ್ರಮಿಸಿದ್ರು 2 ದಿನ ಆದರೂ ಅವ್ನಿಗೆ ಬೆಲ್ಲನ ಸಿಗಲಿಲ್ಲ ತಿನ್ನಲಿಕ್ಕೆ. ಅವ್ನಿಗೆ ಎಂಥ ಪರೀಕ್ಷೆ ಅಂತಂದ್ರೆ ಅವ ಅಂದ್ಕೊಂಡ ನರ್ಮದೆದ ಇಚ್ಛಾ ಅಂತ ತಿಳ್ಕೊಂಡು ನಾವು ಹಾಗೆ ಹೋದ. ಒಂದು ಸಲ ಏನಾಯ್ತು, ಒಂದು ನದಿ ದಂಡಿ ಮೇಲೆ ಕುತ್ಕೊಂಡು ಆಯಾಸ ಕಡಿಮೆ ಮಾಡ್ಕೊಳಿಕತ್ತಿದ್ರು. ಆ ಕಡೆಯಿಂದ ನದಿ ದಂಡಿಯಿಂದ ಇಲ್ಲಿ ಹೆಂಗೆ ಪದ್ಧತಿ ಅಂದ್ರೆ, ಆ ಕಡೆ ಹಳ್ಳಿಯವ್ರು ಈ ಕಡೆ ಹಳ್ಳಿಯವ್ರು ಆ ಕಡೆ ಸಣ್ಣ ತೆಪ್ಪದಾಗ ಅಡ್ಡಾಡ್ತಾರೆ. ಇಲ್ಲಿ ಆ ಕಡೆಯಿಂದ ಒಂದು ತೆಪ್ಪ ಬಂದು ಅಲ್ಲಿಂದ ಒಬ್ಬ ವ್ಯಕ್ತಿ ಕೆಳಗಿಳ್ದ. ಅವರಿಗೆ ಒಂದಿಷ್ಟು ತಿನ್ಲಿಕ್ಕೆಲ್ಲ ಹಣ್ಣುಗಳನ್ನೆಲ್ಲ ಕೊಟ್ಟನಂತ. ಆಮೇಲೆ ಒಂದು ಪ್ರಶ್ನೆ ಕೇಳಿದ್ನಂತ, ಇದ್ರೊಳಗೆ ಬರೀ ಬೆಲ್ಲ ತಿಂದು ಪರಿಕ್ರಮಣ ಮಾಡ್ಲಿಕ್ಕಿತ್ತಿರಲ್ಲ ಯಾರು ಅಂತ ಕೇಳಿದ್ನಂತ. ಅದಾಗ ಅವ್ರು ಹೇಳಿದ್ರು ನಾವು ರೀ ಅಂತ ಹೇಳಿದ್ರಂತ. ಅವಾಗ ಬೆಲ್ಲ ನೀರು ಕೊಟ್ಟ. ಅವಾಗ ಅವ್ರು ಕೇಳಿದ್ರು, ಅರೆ ನಾವು ಬೆಲ್ಲ ತಿಂದು ಪರಿಕ್ರಮಣ ಮಾಡೋ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರು. ಅವ್ನು ಹೇಳಿದಂತ, ನಿನ್ನೆ ರಾತ್ರಿ ನರ್ಮದೆ ನನ್ನ ಸ್ವಪ್ನದೊಳಗೆ ಬಂದು ಹೇಳಿದ್ಲು, ನಾಳೆ ಒಬ್ಬ ಬರ್ಲಿಕ್ಕತ್ತಾನ, ಅವ ಬರೀ ಬೆಲ್ಲ ತಿಂದು ಪರಿಕ್ರಮಣ ಮಾಡ್ತಾನ, ಅವ 2 ದಿವಸದಿಂದ ಉಪವಾಸ ಇದ್ದಾನ, ಅದಕ್ಕೆ ನೀ ನಾಳೆ ಹೋಗಿ ಅವಂಗೆ ಬೆಲ್ಲ ಕೊಟ್ಟು ನೀರು ಕೊಟ್ಟು ಬಾ ಅಂತ ಹೇಳಿದ್ಲು ಅಂತ ಹೇಳಿದಾಗ ನಮಗೆ ಆ ಘಟನೆಯನ್ನು ಕೇಳಿ ಎಂತ ಇದು ವೃತ ಅದಪ್ಪ. ನಾವು ಈ ವಾಹನದಲ್ಲೇ ಮಾಡಿರುವಲ್ಯಾಕ ನಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ಯದ, ಎಷ್ಟು ಸಂತೋಷ ಆಗ್ಯದ ಅಂತಂದ್ರೆ, ಈ ನರ್ಮದೆಯ ಪರಿಕ್ರಮಣದೊಳಗೆ ಅನೇಕ ನಾವು ವೃತ್ತಾಂತಗಳನ್ನು ಕೇಳ್ತೀವಿ. ನಾವು ಯಾವುದೇ ಪುರಾಣವನ್ನು ಓದಲಿ, ಈ ಘಟನೆ ಎಲ್ಲಿ ಆಗ್ಯದ ಅಂತಂದ್ರೆ ಇದು ನರ್ಮದಾದೊಳಗೆ ನದಿ ತಟಾಕದೊಳಗೆ ಆಗ್ಯದ ಅಂತಕ್ಕಂಥದ್ದಾಗ್ಯದ. ಯಾಜ್ಞವಲ್ಕ್ಯ ಋಷಿಗಳು ಬಂದು ಹೋಗ್ಯಾರ, ಕಣ್ವ ಋಷಿಗಳು ಬಂದು ಹೋಗ್ಯಾರ, ಮಾರ್ಕಂಡೇಯ ಋಷಿಗಳು, ವೇದವ್ಯಾಸರು, ಪರಾಶರರು, ದೇವಾನುದೇವತೆಗಳು ಮಾಡಿದಂತಹ ಪುಣ್ಯತಮವಾಗಿರ್ತಕ್ಕಂಥ ವೃತ. ಇವತ್ತು ನಾವಿಲ್ಲಿ ಮತ್ತೆ ಇದಕ್ಕೆ ನರ್ಮದೆಯನ್ನು ಸಮರ್ಪಣೆ ಮಾಡಿ ಇಲ್ಲಿ ನರ್ಮದೆಯನ್ನು ನಾವು ತುಂಬಿಕೊಂಡೇವಿ. ಮೊನ್ನೆ ಒಬ್ಬರು ರಾಧಾಕೃಷ್ಣ ಮಂದಿರೊಳಗೆ ಎಲ್ಲರಿಗೂ ಇಂಥ ನಾವು ಪ್ಲಾಸ್ಟಿಕ್ ಬಾಟಲ್ಗಳು ಇಟ್ಕೊಂಡಿದ್ವಿ. ಅದಕ್ಕೆ ಶೃಂಗಾರವಾಗಿರ್ತಕ್ಕಂತಹ ಇದಕ್ಕೆ ಸೀರೆ ಕೊಟ್ಟು ಮೇಲೆ ಇದಕ್ಕೊಂದು ಆಭರಣವನ್ನು ಸಹಿತ ಕೊಟ್ಟಾರ. ಅಂದ್ರೆ ಇಲ್ಲಿ ಎಷ್ಟು ಇದನ್ನು ಗೌರವಯುತವಾಗಿ ನೋಡ್ತಾರ, ಇದಕ್ಕೆ ಎಷ್ಟು ಪೂಜ್ಯ ಭಾವನೆಯಿಂದ ಕಾಣಿಸ್ತಾರ. ಇಡೀ ನರ್ಮದಾ ತಟಾಕದೊಳಗೆ ನಾವು ಇಷ್ಟು ಹಳ್ಳಿ ಸುತ್ತಿದ್ವಿ, ಒಂದು ಹಳ್ಳಿ ಒಳಗೆ ಒಬ್ಬ ಮನುಷ್ಯ ತೊಗೊಂಡು ಆಕಳ ಎಮ್ಮಿ ಮೈ ತೊಳೆದಿದ್ದು ನದಿ ಒಳಗೆ ನಾವು ನೋಡಲಿಲ್ಲ. ಒಬ್ಬಕ್ಕೆ ಹೆಣ್ಮಗಳು ಬಾಂಡಿ ತೊಗೊಂಡೋಗಿ ಅಲ್ಲಿ ಎಂಜಲ ತಿಕ್ಕೋತ್ ಕೂತಿದ್ದು ನಾವು ನೋಡಲಿಲ್ಲ. ಚಪ್ಪಲ್ ಕಾಲಾಗಿ ಹಾಕ್ಕೊಂಡು ಅಲ್ಲಿ ಕೆಳಗಿಳಿದಿದ್ದು ನಾವು ನೋಡಲಿಲ್ಲ. ಒಬ್ಬವ ಅಲ್ಲಿ ಬ್ರಷ್ ಮಾಡಿದ್ದು ನಾವು ನೋಡಲಿಲ್ಲ. ಅಂದ್ರೆ ಇಡೀ ತಟಾಕದೊಳಗೆ ನಾವು ಸುತ್ತಿದ್ವಿ. ನರ್ಮದಾ ತಟಾಕದ ಇಷ್ಟು ಹಳ್ಳಿ ನಾವು ಅಡ್ಡಾಡಿದ್ವಲ್ಲ, ಇಷ್ಟು ಊರು ನಾವು ಅಡ್ಡಾಡಿದ್ವಲ್ಲ, ಯಾವ ಹಳ್ಳಿ ಒಳಗೆ ನಾವು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನೋಡಿಲ್ಲ, ಮಾಂಸದ ಅಂಗಡಿ ನಾವು ನೋಡಿಲ್ಲ. ಎಲ್ಲಿ ನಾವು ನಮ್ಮ ಹಳ್ಳಿ ಒಳಗೆಲ್ಲ ಹಳ್ಳಿ ಗುಡಿಯಾಗಿ ಕೂತು ಹುಲಿ ಮನೆ ಆಟ ಆಡೋದು, ಚಕ್ಕಪರ ಆಡ್ತಿರ್ತ ಅಂಥ ದೃಶ್ಯ ನಾವು ನೋಡಿಲ್ಲ. ಸಹಸ್ರಾವಧಿ ಗೋವುಗಳು ನಮ್ಮ ದಾರಿ ಒಳಗೆ ಕಂಡಾವು. ಇದು ನೋಡಿಬಿಟ್ರೆ ಮನಸ್ಸಿಷ್ಟು ಆನಂದ ಅನಿಸ್ತದೆ. ನಾವು ಹೆಂಗಿದ್ದೇವಪ್ಪ ಇಲ್ಲಿ ತಟಾಕದೊಳಗೆ ಇದ್ದಂಥ ಜನರದ್ದು ಏನು ಶ್ರೇಷ್ಠದ ಅಂದ್ರೆ ಅವ್ರಿಗೆ ಯಾವುದೇ ಇಚ್ಛಾ ಇಲ್ಲ. ಇವತ್ತು ನರ್ಮದಾ ಇದನ್ನು ಕೊಟ್ಟಾಳ, ಇದು ಆನಂದದಿಂದ ಊಟ ಮಾಡೋದು, ಇಲ್ಲಿ ಜೀವನ ಮಾಡೋದು, ಯಾವುದೋ ಅವ್ರಿಗೆ ಅಪೇಕ್ಷೆ ರಹಿತವಾಗಿ ಇಲ್ಲಿ ಜೀವನ ಮಾಡ್ತಾಳೆ. ಇದಕ್ಕೆಲ್ಲ ನರ್ಮದಾ ನದಿಯ ತಟಾಕದ ಒಂದು ಶಕ್ತಿ ಅದ. ಆ ನರ್ಮದೆಯ ಶಕ್ತಿನೇ ಇಲ್ಲಿ ಇಷ್ಟು ಸುಂದರವಾಗಿ ಜೀವನ ಮಾಡ್ಲಿಕ್ಕತ್ತದ. ಈ ನರ್ಮದಾ ಪರಿಕ್ರಮಣ ಅಂತಕ್ಕಂಥದ್ದು ಈಗ ನಮ್ಮದು ಇವತ್ತಿಗೆ ಇಲ್ಲಿಗೆ ಸಂಪೂರ್ಣ ಆಯಿತು.
ನಾಳೆ ನಾವು ಓಂಕಾರೇಶ್ವರ ನೋಡ್ರಿ ನಮ್ದು ಎಂಥ ಭಾಗ್ಯದ. ನಾವು ನಾಳೆ ಶ್ರಾವಣ ಸೋಮವಾರದ ನಾಳೆ ನಾವು ಉಜ್ಜಯಿನಿ ಮತ್ತು ಓಂಕಾರೇಶ್ವರ ಎರಡೂ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡ್ಕೊಳ್ಳೋಂಥ ಭಾಗ್ಯ ನಮಗೆ ಸಿಕ್ಕದ. ಇದು ಹೆಂಗೆ ಭಗವಂತನೇ ಇದನ್ನು ಹೊಂದಿಸ್ಕೊಟ್ಬಿಟ್ಟಾನ. ನಾವೇನು ಇದನ್ನು ಪ್ಲ್ಯಾನ್ ಮಾಡಿಲ್ಲ, ಏನಿಲ್ಲ, ಸಹಜವಾಗಿ ನಾವು ರಿಸರ್ವೇಷನ್ ಮಾಡಿಸಿದ್ವಿ. ಆದ್ರೆ ನಮ್ಗೆ ಇಷ್ಟ ಆನಂದ ಆಗ್ಲಿಕ್ಕತ್ತದ. ಮೊನ್ನೆ ನೋಡ್ರಿ ನಾವು ಸಹಜವಾಗಿ ಅಲ್ಲಿ ಹೋದ್ವಿ. ಅವರು ಗುರುವಾರಕ್ಕೊಮ್ಮೆ ಬರೋಂಥ ಗುರುಗಳು ನಮಗೆ ಕಲ್ಪನೆ ಇಲ್ಲ. ಸಹಜವಾಗಿ ಗುರುವಾರ ಹೋಗಿ ಅವತ್ತು ಅವ್ರು ತಮ್ಮ ಅನುಷ್ಠಾನ ಕೋಲಿಂದ ಹೊರಗೆ ಬಂದು ನಮಗೆ ದರ್ಶನ ಕೊಟ್ಟರು. ಅಂದ್ರೆ ಪ್ರತಿಯೊಂದು ನಿನ್ನೆ ರಾತ್ರಿ ಒಂದು ಘಟನೆ ಆಯಿತು. ನಾವು ನಮ್ಮ ಡ್ರೈವರ್ಸ್ ಎಲ್ಲ ಅಲ್ಲಿ ಹೋಟೆಲ್ಗೆ ಊಟಕ್ಕೆ ಹೋಗಿದ್ರು. ನಾವು ರಸ್ತೆದೊಳಗೆ ನಿಂತ್ಕೊಂಡಿದ್ವಿ. ವೇಗವಾಗಿ ಒಂದು ಬೈಕ್ ಬಂತು. ನಾವು ಗಿರೀಶಲ್ಲಿ ಕೆರೆ ಪಕ್ಕಕ್ಕೆ ನಿಂತೀವಿ. ಅವರಿಬ್ಬರು ಸ್ಪೀಡಾಗಿ ಬಂದವರು, ಇಬ್ಬರು ನಡು ಬಂದು ಬಿದ್ದುಬಿಟ್ರು. ಒಂದ ಕ್ಷಣದೊಳಗೆ 1 ಇಂಚ್ ಆ ಕಡೆ ಈ ಕಡೆ ಆಗಿದ್ರೆ ಬೈಕ್ ನಮ್ಮ ಮೇಲೆ ಬರ್ತಿತ್ತು. ನಮಗೆ ಏನೂ ಒಂದು ನಮ್ಮ ಕೂದಲು ಸುತ್ತ ನಮ್ಮ ಕೊಂಕದಂಗೆ ನಮ್ಮ ನರ್ಮದೆ ರಕ್ಷಣಾ ಮಾಡಿದ್ಲು. ಇಷ್ಟೆಲ್ಲ ಪ್ರಾಂತದ ಹೇಳೋ ವಿಷಯ ಏನಂದ್ರೆ ಸದ್ಗುರುಗಳ ಕೃಪಾ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಗುರು ಹಿರಿಯರ ಆಶೀರ್ವಾದ, ಕೃಪಾಫಲ ಇವತ್ತು ನರ್ಮದಾ ಪರಿಕ್ರಮಣ ಸಂಪೂರ್ಣ ಆಯಿತು. ಸಾಧ್ಯ ಆದಷ್ಟು ನಾ ಎಲ್ಲ ನದಿಯಲ್ಲಿರುವಂತಹ ತಟಾಕದಲ್ಲಿರುವಂಥ ಪುಣ್ಯಕ್ಷೇತ್ರಗಳ ದರ್ಶನ ನಿಮ್ಮೆಲ್ಲರಿಗೆ ಆಗಲಿ ಅನ್ನೋ ಭಾವನೆ ಏನಪ್ಪ ಅಂತಂದ್ರೆ ಬರದೇ ಇರೋರಿಗೆ, ಬರಲಿಕ್ಕೆ ಅನಾನುಕೂಲತೆ ಇರೋರಿಗೂ ಕೂಡ ಅಲ್ಲಿ ಕೂತವ್ರಿಗೂ ಪಾಪ ದರ್ಶನ ಆಗಲಿ ಅನ್ನೋ ಭಾವದಿಂದ ಇದನ್ನು ಮಾಡೇವಿ. ಇದು ನಾಳೆ ದಿವಸ ಓಂಕಾರೇಶ್ವರ ಮತ್ತು ಉಜ್ಜಯಿನಿ ಕೂಡ ಏನು ಸಾಧ್ಯ ಅದರಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನರ್ಮದೇ ಹರ, ನರ್ಮದೇ ಹರ, ನರ್ಮದೇ ಹರ.